ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಹತ್ಯೆಯ ಸುತ್ತ ಇರುವಂತಹ ಅನುಮಾನಗಳೇನು ಮತ್ತು ಪಾಸಿಬಿಲಿಟೀಸ್ ಏನೇನು ಆಗಿದ್ದಿರಬಹುದು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ವಿ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆಯ ಭಯಾನಕ ಸತ್ಯಗಳು ರಿವೀಲ್ ಆಗ್ತಾ ಇದೆ. ನಿನ್ನೆ ಮಧ್ಯಾಹ್ನ ಡೈನಿಂಗ್ ಟೇಬಲ್ ಮೇಲೆ ಓಂ ಪ್ರಕಾಶ್ ಅವರು ಊಟಕ್ಕೆ ಕೂತಿದ್ರಂತೆ. ಕ್ರೈಮ್ ಸೀನ್ಗಿಂತ ಸ್ವಲ್ಪ ಮುಂಚೆ ಊಟಕ್ಕೆ ಕೂತಿದ್ದ ವೇಳೆ ದಂಪತಿ ಮಧ್ಯೆ ಜಗಳ ಶುರುವಾಗುತ್ತೆ. ಒಂದೊತ್ತು ಬಾಯಲ್ಲಿಡ್ತಾ ಇರಬೇಕಾದ್ರೇನೆ ಪತ್ನಿ ಕಡೆಯಿಂದ ಅಟ್ಯಾಕ್ ಆಗುತ್ತೆ, ದಾಳಿ ಆಗುತ್ತೆ. ಓಂ ಪ್ರಕಾಶ್ ಅವರ ಕಣ್ಣಿಗೆ ಮೊದಲು ಖಾರದ ಪುಡಿಯನ್ನ ಎರಚ್ತಾರಂತೆ ಪತ್ನಿ. ಬಳಿಕ ಮುಖಕ್ಕೆ ಬೆಡ್ಶೀಟ್ ಅನ್ನ ಸುತ್ತಿ ಹೊಟ್ಟೆಗೆ ಚಾಕುವಿನಿಂದ ಇರಿತಾರೆ. ಅಂದ್ರೆ ಸಫೋಕೇಟ್ ಮಾಡೋದು, ಫಸ್ಟ್ ಒದ್ದಾಡ್ತಿದ್ದ ಹಾಗೆ ಸ್ಟ್ಯಾಬ್ ಮಾಡೋದು. ಈ ರೀತಿ ಇಷ್ಟೊಂದು ಯಾತನಮಯವಾಗಿ ಅತ್ಯಂತ ನಾವು ಅನೇಕ ಕ್ರೈಮ್ಗಳನ್ನು ನೋಡ್ತೀವಿ. ಕೆಲ ಕ್ರೈಮ್ಗಳನ್ನ ಹೀನಸ್ ಕ್ರೈಮ್ ಅಂತ ಕರಿತೀವಿ, ಕೆಲ ಕ್ರೈಮ್ಗಳಲ್ಲಿ ಆ ಕ್ಷಣದ ಆವೇಶ ಅಂತ ನೋಡ್ತೀವಿ. ಬಟ್ ಇವರು ಒಂದು ಕೆಲ ದಿನಗಳಿಂದ ತಯಾರಿ ಮಾಡ್ತಿದ್ರ ಅಂತ ಅನ್ಸ್ಬಿಡುತ್ತೆ. ಬಿಕಾಸ್ ಖಾರದ ಪುಡಿ ಎರಚೋದಂತೆ, ಸ್ಟ್ಯಾಬ್ ಮಾಡೋದಂತೆ, ವೆಪನ್ಸ್ ಯೂಸ್ ಮಾಡೋದಂತೆ, ಅದು ಕೂಡ ಯಾವ ಟೈಮಲ್ಲಿ, ಮಗ ಇಲ್ದಿರೋ ಟೈಮ್ನಲ್ಲಿ ಆಗಿರುವಂಥದ್ದು ಇನ್ಸಿಡೆಂಟ್ ಇದು. ಸೊ ಅನೇಕ ವಿಚಾರಗಳು ಗೊತ್ತಾಗ್ತಾ ಇದೆ. ಮತ್ತೆ ಇಲ್ಲಿ ಅವ್ರು ಪ್ರತಿರೋಧ ತೋರಿಸೋದಕ್ಕೆ ಅವಕಾಶನೇ ಸಿಗ್ಲಿಲ್ವಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರಿಂದ ಈ ಕೃತ್ಯ ಆಗೋಕ್ಕೆ ಸಾಧ್ಯ ಆಯ್ತಾ, ಅಥವಾ ಇಲ್ಲಿ ಇನ್ನೂ ಏನೋ ಸತ್ಯ ಆಚೆ ಬರಬೇಕಾಗಿದೆಯಾ, ಈ ಪ್ರಶ್ನೆ ಇದೆ.